ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಪ್ಯಾರೆಂಟ್ಸ್ ಅತಿ ಹೆಚ್ಚಾಗಿ ಮಾಡುವ ಒಂದು ತಪ್ಪು, ಅದರ ಗಂಭೀರ ಪರಿಣಾಮದ ಬಗ್ಗೆ ಮಾತಾಡೋಣ. ಅದೇ ಮಕ್ಕಳನ್ನು ಬೈಯುವುದು ಅಥವಾ ಗದರಿಸುವುದು. ನಾವು ಅನ್ಕೊಂತೀವಿ ಬೈದ್ರು ಮಕ್ಕಳು ದಾರಿಗೆ ಬರ್ತಾರೆ, ಸ್ಟ್ರಿಕ್ಟ್ ಆಗಿದ್ರೆ ನಾವು ಹೇಳ್ದಾಗೆ ಕೇಳ್ತಾರೆ ಅಂತ. ಹೌದು, ಬೈಯೋದು ತಪ್ಪಲ್ಲ, ಆದರೆ ನಾವು ಯಾವ ಪದಗಳನ್ನು ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಕೆಲವೊಮ್ಮೆ ಕೆಲಸದ ಒತ್ತಡ, ಮನೆ ಜವಾಬ್ದಾರಿ, ಇದ್ರ ಮಧ್ಯೆ ಮಗು ಹಠ ಮಾಡಿದಾಗ ನಮಗೆ ಗೊತ್ತಿಲ್ಲದಂತೆ ನಮಗೆ ಸಿಟ್ಟು ಬಂದ್ಬಿಡತ್ತೆ. ಆ ಸಿಟ್ಟಿನಲ್ಲಿ ನಾವು ಬೈತೇವೆ, ಕೆಲವೊಮ್ಮೆ ಕೈ ಕೂಡ ಮಾಡ್ಕೊತೀವಿ. ಆದರೆ ಆ ಕ್ಷಣ ಕಳೆದ ಮೇಲೆ ನಮಗೆ ಕಾಡೋ ಆ ಪಶ್ಚಾತ್ತಾಪ ಇದೆಯಲ್ಲ, ಅದು ತುಂಬ ದೊಡ್ಡದು. ಆದರೆ ಆ ಕ್ಷಣದಲ್ಲಿ ಮಕ್ಕಳ ಮನಸ್ಸು ಎಷ್ಟು ಘಾಸಿ ಆಗುತ್ತೆ, ಹಾಗೆ ಅವರ ಮೆಂಟಲ್ ಹೆಲ್ತ್ ಹೇಗಿರುತ್ತೆ ಅಂತ ನಮಗೆ ಗೆಸ್ ಮಾಡೋಕ್ಕೆ ಕೂಡ ಆಗಲ್ಲ. ನಾವು ಸಿಟ್ಟಿನಲ್ಲಿ ಮಗುವಿಗೆ ನಿಂಗೆ ಬುದ್ಧಿ ಇಲ್ಲ, ನಿಂಗೆ ಯಾವುದಕ್ಕೂ ಪ್ರಯೋಜನ ಬರಲ್ಲ ಅಥವಾ ಈ ಥರ ಪದಗಳನ್ನ ಬಳಸಿದಾಗ ಆ ಮಾತುಗಳು ಅವರ ಮನಸ್ಸಿನಲ್ಲಿ ಆಳವಾಗಿ ನಾಟ್ಬಿಡತ್ತೆ. ನಮ್ಮ ಮಾತುಗಳು ಅವರ ಭವಿಷ್ಯವನ್ನು ರೂಪಿಸುವ ಶಕ್ತಿ ಆಗಬೇಕೆ ಹೊರತು ವೀಕ್ನೆಸ್ ಅಂತೂ ಆಗಬಾರ್ದು. ಇನ್ನೊಂದು ವಿಷಯ ಅಂದರೆ ಕಂಪ್ಯಾರಿಷನ್. ಕೋಪದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬೇರೆಯವ್ರ ಮಕ್ಕಳ ಜೊತೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡು, ಅವ್ರು ಎಷ್ಟು ಚೆನ್ನಾಗಿ ಸೈಲೆಂಟ್ ಆಗಿದ್ದಾರೆ, ಅಥವಾ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಥವಾ ಓದ್ಕೊತಿದ್ದಾರೆ, ನೋಡು ಆ ಮಗು ಎಷ್ಟು ಚೆನ್ನಾಗಿ ಬೇರೆಯವ್ರ ಜೊತೆ ಮಿಂಗಲ್ ಆಗುತ್ತೆ ಅಂತ ಬೈತಾನೂ ಇರ್ತೀವಿ. ಆದರೆ ಆ ಪ್ಯಾರೆಂಟ್ಸ್ಗೆ ಗೊತ್ತಿರುತ್ತೆ ಅವ್ರ ಮಕ್ಕಳ ಜೊತೆ ಅವರೆಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ ಅಂತ. ನೀವೊಂದ್ಸಲಿ ಬೇರೆಯವ್ರ ಮಕ್ಕಳ ಜೊತೆ 1/2 ಅವರ್ ಅಥವಾ 1 ಅವರ್ ಇದು ನೋಡಿ, ಆವಾಗ ನಮಗೆ ಅನಿಸುತ್ತೆ ಅಯ್ಯಪ್ಪ ನಮ್ಮ ಮಕ್ಕಳೇ ಎಷ್ಟೋ ಬೆಟರ್ ಅಂತ. ಸೊ ಪ್ಲೀಸ್ ಡು ನಾಟ್ ಕಂಪೇರ್. ಇನ್ನು ಕೆಲವ್ರು ಹೇಳ್ಬೋದು, ಇನ್ನೇನು ಮಕ್ಕಳನ್ನ ಬೈದೆ ಮುದ್ದು ಮಾಡ್ತಿದ್ರೆ ತಲೆ ಮೇಲೆ ಕೂತ್ಕೊಂಡು ಬಿಡ್ತಾರೆ, ಇನ್ನು ನಾವು ಬೈದಿಲ್ಲ ಅಂತ ಅಂದರೆ ಅವ್ರ ಮುಂದೆ ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತಲೂ ಕೇಳ್ಬೋದು. ಹೌದು, ನಿಜ. ಆದರೆ ಒಂದ್ಸಲಿ ಥಿಂಕ್ ಮಾಡಿ, ನಮ್ಮ ಕೋಪದಿಂದ ಆ ಟೈಮಲ್ಲಿ ಆ ಮಕ್ಕಳ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಆ್ಯಂಡ್ ರಿಸರ್ಚರ್ಸ್ ಕೂಡ ಹೇಳೋ ಪ್ರಕಾರ ಇದರಿಂದ ಎಷ್ಟು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಗೊತ್ತಾ. ಮಕ್ಕಳನ್ನ ನಾವು ಬೈಯೋದ್ರಿಂದ ಅಥವಾ ಪದೇ ಪದೇ ಗದರಿಸೋದ್ರಿಂದ ಆಗೋ ಪರಿಣಾಮಗಳೇನು ಅಂತ ನೋಡೋಣ. ಫಸ್ಟ್, ಭಯ ಮತ್ತು ಸುಳ್ಳು. ನಾವು ಜೋರಾಗಿ ಬೈದಾಗ ಮಕ್ಕಳು ಭಯ ಪಡ್ತಾರೆ. ಆ ಭಯದಿಂದ ಅವರು ತಪ್ಪುಗಳನ್ನ ತಿದ್ದುಕೊಳ್ಳೋ ಬದಲು ಮುಚ್ಚುಡೋಕ್ಕೆ ಕಲಿತಾರೆ. ಸೆಕೆಂಡ್ ಒನ್, ಆತ್ಮವಿಶ್ವಾಸದ ಕೊರತೆ, ಲೋ ಸೆಲ್ಫ್ ಎಸ್ಟೀಮ್. ಮಕ್ಕಳಿಗೆ ನಾವು ಪದೇ ಪದೇ ನಿಂಗೇನು ತಿಳಿಯಲ್ಲ, ನೀನು ದಡ್ಡ ಎಂದು ಬೈದಾಗ ಅವರು ಅದನ್ನೇ ನಂಬೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರಿಗೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಎನ್ನೋ ಕೀಳ್ರಿಮೆ ಕೂಡ ಬರ್ಬೋದು. ಥರ್ಡ್ ಒನ್, ಬ್ರೈನ್ ಇಂಪ್ಯಾಕ್ಟ್. ಸೈನ್ಸ್ ಪ್ರಕಾರ ಸದಾ ಕೂಗಾಟ ಅಥವಾ ಬೈಗಳ ಕೇಳುವ ಮಕ್ಕಳಲ್ಲಿ ಕಾರ್ಟಿಸೋಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಸೊ ಇದು ಅವರ ನೆನಪಿನ ಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಕುಂದಿಸುತ್ತದಂತೆ. ಇನ್ನು 4ನೇದು, ಎಮೋಷ್ನಲ್ ಡಿಸ್ಟೆನ್ಸ್. ನಾವು ಬೈಯೋದ್ರಿಂದ ಮಕ್ಕಳು ಮತ್ತು ಪ್ಯಾರೆಂಟ್ಸ್ ಮಧ್ಯೆ ಒಂದು ಗೋಡೆ ನಿರ್ಮಾಣವಾಗುತ್ತೆ. ಮುಂದೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಮಕ್ಕಳು ಪ್ಯಾರೆಂಟ್ಸ್ ಹತ್ರ ಹೇಳೋಕ್ಕೆ ಭಯ ಪಡ್ತಾರೆ. ಇನ್ನು 5ನೇದಾಗಿ ಅಗ್ರೆಷನ್, ಕೋಪ. ಮಕ್ಕಳು ನಮ್ಮ ಪ್ರತಿಬಿಂಬ. ನಾವು ಅವ್ರ ಮೇಲೆ ಕೂಗಾಡಿದ್ರೆ ಅವರು ಕೂಡ ಅದನ್ನೇ ಕಲಿತು ಶಾಲೆ ಅಥವಾ ಫ್ರೆಂಡ್ಸ್ ಹತ್ರ ಹಾಗೆ ಕೋಪದಿಂದ ಬಿಹೇವ್ ಮಾಡೋದಕ್ಕೆ ಕಲಿತಾರೆ. ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ಒಂದು ನಂಬಿಕೆ ಕೂಡ ಇದೆ, ಅಸ್ತು ದೇವತೆಗಳು ಅಥವಾ ಅಶ್ವಿನಿ ದೇವತೆಗಳು ಯಾವಾಗಲೂ ಸಂಚರಿಸುತ್ತಿರ್ತಾರೆ ಅಂತ. ನಾವು ಕೋಪದಲ್ಲಿ ಮಕ್ಕಳನ್ನು ಮನಬಂದಂತೆ ದಡ್ಡ ಅಥವಾ ಬೇರೆ ಪದಗಳನ್ನು ಬಳಸಿದರೆ ಅದು ನಿಜವಾಗಬಹುದು ಎಂಬ ನಂಬಿಕೆ ಕೂಡ ಇದೆ. ಸೊ ಆದ್ದರಿಂದ ಅಪ್ಪಿತಪ್ಪಿಯೂ ಮಕ್ಕಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ, ಆದರೆ ಮಕ್ಕಳನ್ನು ತಿದ್ದಲು ಪ್ರೀತಿ ಮತ್ತು ತಾಳ್ಮೆ ಬೇಕು. ಅವರಿಗೆ ಪ್ರೀತಿಯಿಂದ ವಿವರಿಸಿ ನೋಡಿ, ಖಂಡಿತ ಬದಲಾವಣೆ ಬರುತ್ತೆ. ಮಕ್ಕಳ ಮನಸ್ಸು ಈ ಜಾಮೂನ್ ಥರಾನೇ. ಈ ಹಿಟ್ಟನ್ನು ಅಕ್ಕರೆಯಿಂದ ಕಲಸದಿದ್ದರೆ ಹೇಗೆ ಗಂಟಾಗುತ್ತದೆಯೋ ಹಾಗೆಯೇ ಪದೇ ಪದೇ ಬೈಗುಳ ಕೇಳುವ ಮಗು ಮನಸ್ಸು ಕುಂದುತ್ತದೆ. ಜಾಮೂನ್ ಉಂಡೆ ಮಾಡುವಾಗ ಅತಿಯಾದ ಒತ್ತಡ ಹಾಕಿದರೆ ಅವು ಹೇಗೆ ಒಡೆದು ಹೋಗುತ್ತವೆಯೋ ಹಾಗೆಯೇ ನಮ್ಮ ಕೋಪ ಮಕ್ಕಳ ಮನಸ್ಸನ್ನು ಕೂಡ ಒಡೆದು ಹೋಗುತ್ತದೆ. ಜಾಮೂನ್ ಮೃದುವಾಗಿದ್ದರೆ ಮಾತ್ರ ಸವಿಯಲು ಚೆಂದ. ಹಾಗೆಯೇ ನಾವು ನೀಡುವ ಶಿಕ್ಷಣ ಮತ್ತು ಶಿಸ್ತು ಕೂಡ ಪ್ರೀತಿಯಿಂದ ಕೂಡಿದ್ದರೆ ಮಾತ್ರ ಮಕ್ಕಳು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯಲು ಸಾಧ್ಯ. ಕೊನೆಯದಾಗಿ ಒಂದು ಮಾತು, ತಂದೆ ತಾಯಿಯ ಮಾತುಗಳು ಮಕ್ಕಳಿಗೆ ವರವಾಗಬೇಕೇ ಹೊರತು ನಮ್ಮ ಮಾತುಗಳು ಅವರಿಗೆ ಶಾಪವಾಗಬಾರದು. ಮಕ್ಕಳು ಕೋಪ ತರಿಸುತ್ತಾರೆ ಎಂದು ನಾವು ಏನೇನೋ ಮಾತುಗಳನ್ನು ಆಡುತ್ತೇವೆ. ಸೊ ಪ್ಯಾರೆಂಟ್ಸ್, ಬಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.